ಸುರಕುಲವನ್ನು ಹಿಂಸಿಸಿ ನಿಷ್ಕರುಣಿ ತಾನೆನಿಸಿ ಜಗವ ಬಾಧಿಸುತ್ತಿಪ್ಪ ದುರ್ಲಭ ಶಾಸನನ ಪುರಮಿದಂ ದುರ್ಲಭ ಶಾಸನನ ಪುರಮಿದಂ ನಿಲುಕಿಸಿದೆ ಶ್ರೀರಾಮಚಂದ್ರರ ದಯದಿ ದಯದಿ ಜಯ ರಘುವೀರ ಸಮರ್ಥ ಚಂಡ ದಾನವ ಮಂಡಲೇಂದ್ರನ 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 ಕಂಡು ಹಿಡಿದರೆ ಹಿಂಡುವೆನು ಬಲ ಕಂಡು ಹಿಡಿದರೆ ಹಿಂಡುವೆನು ಬಲ ಕಂಡೆನ ಲಂಕಾ ನಗರವ ಮಣಿಮಂಡಲದ ವನಿದ ಕಂಡೆ ಕಂಡೆ ಗಗನ ತಲಾಕಿ ಧೋಗೆವ ಕಲ್ಲು ಲಗಳ ಮೇಲೆ ನಾಂ ನೆಗೆಯುತ್ತೆ ಗಗನ ತಲಾಕಿ ಧೋಗೆವ ಕಲ್ಲು ಲಗಳ ಮೇಲೆ ನಾಂ ನೆಗೆಯುತ್ತೆ ಸಲತ್ರಿಕೂಟ ಜಲದ ಮೇಲೆ ಪ್ರಗತಿಯೊಳಗೆ ಸುಗುಣ ತೆರೆದೆ ಪ್ರಗತಿಯೊಳಗೆ ಸುಗುಣ ತೆರೆದೆ ಪ್ರಗತಿಯೊಳಗೆ ಸುಗುಣ ತೆರೆದೆ ಪ್ರಗತಿಯೊಳಗೆ ಸುಗುಣ ತೆರೆದೆ ಪ್ರಗತಿಯೊಳಗೆ ಸುಗನ ತೆರೆದೆ ಪ್ರಗತಿಯೊಳಗೆ ಸುಗನ ತೆರೆದೆ ಪ್ರಗತಿಯೊಳಗೆ ಸುಗನ ತೆರೆದೆ ಪ್ರಗತಿಯೊಳಗೆ ಸುಗುಣ ತೆರೆದೆ ಪ್ರಗತಿಯೊಳಗೆ ಸುಗುಣ ತೆರೆದೆ ಇಲ್ಲಿಗೆ ಬರುತ್ತಿರೆ ನಗರವ ನಿಲುಕಿಸಿ ಇಲ್ಲಿಗೆ ಬರುತ್ತಿರೆ ನಗರವ ನಿಲುಕಿಸಿ ಕಂಡೆ ನಾವು ಲಂಕಾ ನಗರವ ಮಣಿಮಂಡಲದ ವನಿದ ಕಂಡೆ ಕಂಡೆ ತೊಳೆ ಪಹೆ ಮದ ಕಳಶತತಿ ತಳಕಳಿಸಿ ಗಗನವ ಬೆಳಗಿರೆ ತೊಳೆ ಪಹೆ ಮದ ಕಳಶತತಿ ತಳ 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 ತಳಿಸಿ ಗಗನವ ಬೆಳಗಿರೆ ತಲ ತ್ರಿಕೂಟ
ಇಲ್ಲಿಗೆ ಬರುತ್ತಿ ಊಟ ಜಲದ ಮೇಲೆ ಸಲತ್ರಿ ಊಟ ಜಲದ ಮೇಲೆ ಸಲತ್ರಿ ಊಟ ಜಲದ ಮೇಲೆ ಸಲತ್ರಿ ಊಟ ಜಲದ ಮೇಲೆ ಸಲತ್ರಿ ಊಟ ಜಲದ ಮೇಲೆ ಇಲ್ಲಿಗೆ ಬರನು ಪ್ರಜ್ವಲಿಪ ದೈತ್ಯನ ಪೊಳಲ ನೀ ಪರಿ ಪ್ರಜ್ವಲಿಪ ದೈತ್ಯನ ಪೊಳಲ ನೀ ಪರಿ ಕಂಡನ ಲಂಕಾ ನಗರವ ಮಣಿಮಂಡಲದ ಒದಿದ ಕಂಡೇ ಕಂಡೇ ಹಾ ರಾಮಚಂದ್ರ, ಏನೀತನ ವೈಭವ! ಲಂಕಾನಗರದ ಹೊರಗಿನ ಬಾಗಲೇ ಸಂದು ಒಳೆಯುತ್ತಿರುವಾಗ ಇನ್ನೀತನ ಅರಮನೆಗೆ ಆದರೂ ಇನ್ನೆಷ್ಟು ಸುಂದರವಾಗಿರಬಹುದು. ರಾಮಚಂದ್ರ, ಸಮುದ್ರಾಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಗ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಸಿಂಹಿಯ ಗರ್ಭವನ್ನು ಸೂಕ್ಷ್ಮ ರೂಪದಿಂದ ಹೊರಹೊಕ್ಕು ಬೃಹದಾಕಾರವಾಗಿ ಬೆಳೆದ ಆಕೆಯ ಉದರವನ್ನು ಸೀಳಿ ಹೊರಬಂದದ್ದು ನಿನ್ನ ಅನುಗ್ರಹದಿಂದಲೇ ಅಲ್ಲವೇ? ಆಗಲಿ, ಪುರಪ್ರವೇಶ ಮಾಡುವೆನು. ರನ್ನದ ಪವಳದ ತೆನೆಗೊನೆ ಬೀರಿದ ದಿನಕರ ನಾಟ್ಯಂ ತಡೆಬಡಗಿಲ್ಲದೆ ರನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡಗಿಲ್ಲದೆ ಚೆನ್ನಿನ ಕೋಟೆಯು ಮುನ್ನಿನ ಒಳಪೋ ಚೆನ್ನಿನ ಕೋಟೆಯು ಮುನ್ನಿನ ಒಳಪೋ ಚೆನ್ನಿನ ಕೋಟೆಯು ಮುನ್ನಿನ ಒಳಪೋ ಚೆನ್ನಿನ ಕೋಟೆಯು ಮುನ್ನಿನ ಒಳಪೋ ಎನಿತು ಗಣದಿಮಿಗೆ ಶೋಭಿಪುದೆನಗೆ ಜನಿತು ಗಣದಿಮಿಗೆ ಶೋಭಿಪುದೆನಗೆ ನಾಗಲೋಕ ಸುರರಿಗೆ ಸಮನೆನಿಪುದು ನಾಗಲೋಕ ಸುರರಿಗೆ ಸಮನೆನಿಪುದು ಸೊಗಸೆ ನಗರವಿದು ಶೋಭಿಪುದು ಸೊಗಸೆ ನಗರವಿದು ಶೋಭಿಪುದು ನಿಗೆ ಸೊಗಸೆ ನಿಗೆ ಸೊಗಸೆ ನಿಗೆ ಸೊಗಸೆ. ಹಾ ರಾಮಚಂದ್ರ, ಆಪದ್ ಬಾಂಧವ, ಕಾಪಾಡು ಕಾಪಾಡು. ಛೇ, ಏನಿದು? ಪುರಪ್ರವೇಶ ಮಾಡೋಣವೆಂದರೆ ಯಾರೋ ಅಡ್ಡಲಾಗಿ ಮಲಗಿರೋಲ್ಲ. ಈಕೆಯನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಈಕೆಯನ್ನು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡುವೆನು. ಯಾರು ನನ್ನ ನಿದ್ರಾಭಂಗ ಮಾಡಿದವರು? ಮನ್ಮಥನೇನಾದರೂ ಕನಸಿನಲ್ಲಿ ಬಂದಿರುವನೇ? ಈ ಸುಂದರ ರೂಪವನ್ನು ನೋಡಿ ಏ ಮನ್ಮಥ, ಇಂದು ಬೇಡ, ಇಂದು ಹೋಗಿ ನಾಳೆ ಬಾ. ನಮ್ಮ ರಾಕ್ಷಸರೆಲ್ಲ ಎಚ್ಚರದಿಂದಿರುವರಲ್ಲ, ಯಾರಿರಬಹುದು?
ಯಾರೋ ನೀನು? ಇಲ್ಲಿಗೆ ಬರಲು ಕಾರಣವೇನು? ನಾನು ಶ್ರೀರಾಮಚಂದ್ರ ದೂತನು. ಈ ನಗರವನ್ನು ನೋಡಿ ಆನಂದ ಪಡಲು ಬಂದಿದ್ದೇನೆ. ಅಪ್ಪಣೆ ಕೊಟ್ಟರೆ ಒಳ ಪ್ರವೇಶಿಸುವನು. ಓಹೋ, ಒಳ ಪ್ರವೇಶವಿಯೋ? ಪುರ ಪ್ರವೇಶಿಸಲು ಯಾರಿಗೂ ಅವಕಾಶವಿಲ್ಲ. ನೀನು ಪುರ ಪ್ರವೇಶ ಮಾಡಬೇಕಾದರೆ ನನ್ನನ್ನು ಜಯಿಸಿ ಪುರ ಪ್ರವೇಶ ಮಾಡಬೇಕು. ದೇವತೆಗಳೇ ಅಸಾಧ್ಯವಾಗಿರಬಹುದು, ನನಗೆ ಮಾತ್ರ ಎಲ್ಲವೂ ಸಾಧ್ಯವೆಂದು ತಿಳಿ. ನಾವುಗಳು ಯುದ್ಧ ಮಾಡಬೇಕಾದ್ರೆ ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ಏನು ಆ ಷರತ್ತು? ನೀನು ಹೆಂಗಸು, ನಾನು ಗಂಡಸು. ನೀನು ಆಯುಧವನ್ನು ಹಿಡಿದಿರುವೆ, ನಾನು ನಿರಾಯುಧನು. ಆದ ಕಾರಣ ನೀನು ನನಗೆ 3 ಗುದ್ದುಗಳನ್ನು ಗುದ್ದು. ರಾಮಾನುಜ ಬದುಕುಳಿದರೆ ನಾನು ನಿನಗೆ ಒಂದೇ ಒಂದು ಗುದ್ದು ಕೊಡುವೆನು. ಬದುಕುಳಿದರೆ ಗುದ್ದುವೆಯೋ? ಆಗಲಿ, ಕೂರೋ. ಹೇಳದ ಮಾತು ಕೇಳಲ್ಲ, ಬಂದ್ಬಿಡ್ತವೆ. ಜಯ ರಘುವೀರ ಸಮರ್ಥ. ಇನ್ನೂ 2 ಇದೆ, ಕೂರು. ಜೈ ಶ್ರೀರಾಮ್. ಇನ್ನೇಗೆ ಗುದ್ದಬೇಕು ಇವನಿಗೆ? ಇನ್ನೂ ಒಂದಿದೆ, ಕೂರ. ಎಲ್ಲವೋ ಕಪಿ, ನಿನ್ನ ಮನೆ ದೇವರನ್ನು ನೆನೆಸಿಕೊ. ಬೇಡ ಅಂದ್ರೂ ಬರ್ತವೆ. ಜಯ ರಘುವೀರ ಸಮರ್ಥ. ಬದುಕ್ಬಿಟ್ನಲ್ಲಪ್ಪ. 3 ಗುದ್ದುಗಳು ಮುಗಿದವು, ನಿನ್ನ ಸರದಿ. ಬಾ, ಕುಳಿತುಕೋ. ಹೀಗೆ ಮಾಡಿದರೆ ಹೇಗೆ? ಹೇಗೆ? ನಾನು ನೀನು ರಾಜಿಯಾಗಿ ಬಿಡೋಣವ? ರಾಜಿ ಎಲ್ಲ ಏನು ಇಲ್ಲ. ನನ್ನ ಸರದಿ ಮುಗಿಯಿತು, ನಿನ್ನ ಸರದಿ. ಬಾ, ಕುಳಿತುಕೋ. ಸುಮ್ಮನೆ ಕುಳಿತುಕೊಳ್ಳಬೇಕೆ? ಕುಳಿತುಕೊಳ್ಳಲೇಬೇಕು. ವಿವಾಹವಾಗಿ ಬಿಡೋಣವ? ನಾನು ಜನ್ಮ ಬ್ರಹ್ಮಚಾರಿ, ನಾನು ಎಂದಿಗೂ ವಿವಾಹವಾಗಲಾರೆ. ಬಂದು ಸುಮ್ಮನೆ ಕುಳಿತುಕೋ. ಬ್ರಹ್ಮಚಾರಿ ವಿವಾಹ ಆಗಿ ನಾನೇನು ಮಾಡೋಣ? ಮೆಲ್ಲಗೆ ಗುದ್ದಬೇಕು, ತಿಳಿಯಿತೋ? ಕುಳಿತುಕೋ, ಸುಮ್ಮನೆ ಕುಳಿತುಕೋ. ಜಯ ರಘುವೀರ ಸಮರ್ಥ. ಮಾರುತಿ, ನಿನ್ನ ಸ್ಪರ್ಶದಿಂದ ನನ್ನ ಪಾಪ ವಿಮೋಚನವಾಯಿತು. ಇನ್ನು ರಾಮನಿಗೆ ಜಯ, ರಾವಣನಿಗೆ ಅಪಜಯ. ಮಾರುತಿ, ನನ್ನನ್ನು ನೀರಿಗೆ ತಳ್ಳು ಬಿಡು. ಒಡೆಯನವಧಿಯು ಮುಗಿಯಲಿಂದಿಗೆ ತಡೆಯಲಾರೆ ಸೋತವ. ಒಡೆಯನವಧಿಯು ಮುಗಿಯಲಿಂದಿಗೆ ತಡೆಯಲಾರೆ ಸೋತವ. ಜಡ ಜಗಂದೆಯ ಉಡೋಪ ಮೋತಿಯಳ. ಜಡ ಜಗಂದೆಯ ಉಡೋಪ ಮೋತಿಯಳ. ಜಡ ಜಗಂದೆಯ ಉಡೋಪ ಮೋತಿಯಳ. ಜಡ ಜಗಂದೆಯ
ಬಡನಡುವಿನ ಬಾಲೆಯ ಬಡನಡುವಿನ ಬಾಲೆಯ ಅಮಮ ಕಾಣೆ ಭೂಮಿ ಜಾತಯ ರಾಮ ಪತ್ನಿ ಸೀತೆಯ ಅಮಮ ಕಾಣೆ ಭೂಮಿ ಜಾತಯ ಅಮಮ ಕಾಣೆ ಭೂಮಿ ಜಾತಯ ಅಮಮ ಕಾಣೆ ಭೂಮಿ ಜಾತಯ ಕಾಣೆ ನಾನು ಭೂಮಿ ಜಾತೆಯ ಕಾಣೆ ನಾನು ಭೂಮಿ ಜಾತೆಯ ಅಮಮ ಕಾಣೆ ಭೂಮಿ ಜಾತೆಯ ರಾಮ ಪತ್ನಿ ಸೀತೆಯ ರಾಮ ರಾಮ ಎಲ್ಲಿ ಶೋಧಿಸಲಿ? ಪುರದ ನಾನಾ ಭಾಗಗಳಲ್ಲದೆ ಎಲ್ಲ ಭವನಗಳನ್ನು ಶೋಧಿಸಿದೆನು. ಎಲ್ಲಿಯೂ ಮಾತೆಯವರ ದರ್ಶನವಾಗಲೇ ಇಲ್ಲ. ಇನ್ನು ಮುಂದೆ ಹೋಗಿ ನೋಡುವೆನು. ಏನಿದು? ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಬಂದಿರುವನಲ್ಲ. ಇಲ್ಲಿಯಾದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈಮೇಲೆ ವಸ್ತ್ರವಿಲ್ಲದೆ ಅರಿವಿಲ್ಲದೆ ಬಿದ್ದಿದ್ದಾರೆ. ಇಲ್ಲಿ ಏನಾದರೂ ಮಾತೆಯವರು ಇರಬಹುದೇ? ಹುಡುಕಿ ನೋಡುವೆನು. ಆಹಾ ಆಹಾ, ಮಾತೆಯವರು ಸಿಕ್ಕಿದರು. ಸೀತಾಮಾತೆಯವರು ಸಿಕ್ಕಿದರು. ಜಗನ್ಮಾತೆಯ ದರ್ಶನವಾಯಿತು. ನನ್ನ ತೂತೂ ಸಾರದವಾಯಿತು. ಇರಲಿ, ಮತ್ತೊಂದು ಸಾರಿ ಮಾತೆಯವರ ದರ್ಶನ ಮಾಡಿಕೊಂಡು ಹೊರಡುತ್ತೇನೆ. ಹಾ ರಾಮಚಂದ್ರ, ಏನಿ ವಿಪರೀತ? ಇದೇನು ಮೋಸ ಕಾರ್ಯ? ಆದುದೇ ದುರ್ದೈವವೇ? ಹಾ ರಾಮಚಂದ್ರ, ಇದೇನು ಮೋಸ ಕಾರ್ಯ? ಆದುದೇ ದುರ್ದೈವವೇ? ಇದೇನು ಮೋಸ ಕಾರ್ಯ? ಆದುದೇ ದುರ್ದೈವವೇ? ಬಾಯೊಳು ಸುರಲಾರೆ ನೀದ ಬಾಯೊಳು ಸುರಲಾರೆ ನೀದ ರಾಮಗೆಂತು ಪೇಳಲಯ್ಯೋ ರಾಮಗೆಂತು ಪೇಳಲಯ್ಯೋ ಕುರುಳನೇಗೆ ಶೈಯೊಳಿಂದು ದುರುಳನೇಗೆ ಶೈಯೊಳಿಂದು ಊರಿಗೆ ಸಿಲುಕಿದೆ ಊರಿಗೆ ಸಿಲುಕಿದೆ ಇದೇನು ಮೋಸ ಕಾರ್ಯ? ಆದುದೇ ದುರ್ದೈವವೇ? ರಾಮ
ರಾಮಚಂದ್ರ, ನಾನೇನು ಅಪರಾಧ ಮಾಡಿದ್ದೇನು ಸ್ವಾಮಿ? ಇಂತಹ ದೃಶ್ಯವನ್ನು ನೋಡಲು ನನ್ನನ್ನಿಲ್ಲಿಗೆ ಕಳಿಸಿದೆಯಾ? ತ್ರಿಲೋಕ ಪಾವನಲಾದ ಸೀತಾಮಾತೆಯು ಈ ದುರನ ಪಕ್ಕದಲ್ಲಿ ಮಲಗಿರೋಳಲ್ಲ. ಅಮ್ಮ ತಾಯೇ, ಶ್ರೀರಾಮ ಧರ್ಮ ಪತ್ನಿ ಎನಿಸಿದ ನೀನು ಈ ದುರನ ವೈಭವಕ್ಕೆ ಮರಳಾದೆಯೇನಮ್ಮ? ಶ್ರೀರಾಮ್, ನಿಮ್ಮಂತವರ ಪಾಡೆ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಇಂತಹ ದೃಶ್ಯವನ್ನು ನೋಡುವ ಮೊದಲೇ ನನ್ನ ಕಣ್ಣುಗಳು ಸಿಡಿದು ಹೋಗಬಾರದಿತ್ತೆ. ಏನು ಮಾಡಲಿ, ಏನು ಮಾಡಲಿ? ಒಂದೇ ಏಟಿಗೆ ಸದೆ ಬರೆಯಲೇ? ಇಲ್ಲ ಇಲ್ಲ, ರಾಮಾಜ್ಞೆ ನನಗಿಲ್ಲ. ಏನಿದು? ಚಿತ್ತ ಚಾಂಚಲ್ಯದಿಂದ ಈ ರೀತಿ ಮಾತನಾಡುತ್ತಿರುವನಲ್ಲ. ಶ್ರೀರಾಮಚಂದ್ರ ಪ್ರಭು ಮಾತೆಯವರ ದರ್ಶನವಾದಾಗ ಕೆಲವು ಕುರುಗಳನ್ನು ಶೋಧಿಸು ನೋಡೆಂದು ಹೇಳಿದ್ದರು. ಶೋಧಿಸದೆ ಅರಿಯದೆ ಆಡಿದ ಮಾತಿಗೆ ಕ್ಷಮಿಸು ತಂದೆ, ಕ್ಷಮಿಸು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ಯಲಾಂಛನವಿಲ್ಲ ಮುಂಗಯ್ಯ ಮೇಲೆ. ರಾಮ ಮಾತೆಗಿವಳಲ್ಲ ಮತ್ತೆರಡು ಮನೆಯಿಲ್ಲ, ಸೀತೆಗಿವಳಲ್ಲ ರಾಮ. ವಿಧಮತ್ವ ಸೂಚಿಸುತ್ತಿಹುದು ಎಡತಲೆಯ ಹಿಂದೆ ರಾಮ. ಮಾತೆಗಿವಳಲ್ಲ ಭೂಜಾತೆಗಿವಳಲ್ಲ ರಾಮ. ಪಟ್ಟಣಗಳೆಲ್ಲವ ಸುತ್ತಿದೆನಲ್ಲದೆ ಪಟ್ಟಣಗಳೆಲ್ಲವ ಸುತ್ತಿದೆನಲ್ಲದೆ ಚಿತ್ರದ ಅರಮನೆ ಚರಿಸಿದೆ ನಾನು. ವಿಚಿತ್ರದ ಅರಮನೆ ಚರಿಸಿದೆ ನಾನು. ಸೀತೆಯ ಕಾಣುವ ರೀತಿಯೋದಾವುದು ಸೀತೆಯ ಕಾಣುವ ಪ್ರೀತಿಯೋದಾವುದು ಮಾತೆಯ ಪಾದವ ನಾನೆಂದು ಕಾಂಬೆನು. ಮಾತೆಯ ಪಾದವ ನಾನೆಂದು ಕಾಂಬೆನು. ಸೀತೆಯ ಕಾಣುವ ಪ್ರೀತಿಯೋದಾವುದು ರಾಮ. ಶ್ರೀರಾಮಚಂದ್ರ, ಎಲ್ಲಿ ಹುಡುಕಿದರೂ ಮಾತೆಯವರ ದರ್ಶನವಾಗಲೇ ಇಲ್ಲ. ಒಂದು ಮಾಸದ ಅವಧಿಯೊಳಗಾಗಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಾಗಿ ಇಲ್ಲಿಗೆ ಬಂದ ನಾನು ಈಗ ರಿಕ್ತ ಹಸ್ತನಿಂದ ಹಿಂತಿರುಗಿದರೆ ಸುಗ್ರೀವರಾಜನು ವಚನಪ್ರಸನ್ನಾಗುವನು. ಮಾತೆಯವರು ಸಿಗಲಿಲ್ಲವೆಂದು ಹೇಳಿದರೆ ಶ್ರೀರಾಮಚಂದ್ರ ಪ್ರಭು ವಿರಹ ವೇದನೆಯಿಂದ ಪ್ರಯೋಪ್ರವೇಶ ಮಾಡುವರು.
ಇನ್ನಿಷ್ಟ ಆದರೆ ಲಕ್ಷ್ಮಣ ಸ್ವಾಮಿಯೂ ಜೀವಿಸುವಣೆ. ಈ ಘೋರ ವಾರ್ತೆಯು ಅಯೋಧ್ಯೆಗೆ ತಿಳಿದರೆ ಅಲ್ಲಿ ಎಲ್ಲರೂ ಸಾಯುವರು. ನಾನೊಬ್ಬನು ವಿಫಲನಾಗಿ ಹಿಂತಿರುಗಿದರೆ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣ ಆಗುವುದು. ಏನು ಮಾಡಲಿ ಏನು ಮಾಡಲಿ? ಈ ಲಂಕಾನಗರವನ್ನೊಳಗೊಂಡಿರುವ ತ್ರಿಗುಡಾಚಲ ಪರ್ವತವನ್ನೇ ನನ್ನ ಲಾಂಗೂಲದಿಂದ ಬೇಸಿ ತೆಗೆದುಕೊಂಡು ಶ್ರೀರಾಮಚಂದ್ರ ಮುಂದೆ ಇಡುವನು. ಅವರೇ ಹುಡುಕಿಕೊಳ್ಳಲಿ. ಜಯ ರಘುವೀರ ಸಮರ್ಥ. ಆಂಜನೇಯ, ಈ ತ್ರಿಗುಡಾಚಲ ಪರ್ವತವನ್ನು ಕೀಳಬೇಡ. ಅಶೋಕವನಕ್ಕೆ ಹೋಗು, ಅಲ್ಲಿ ಸೀತಾಮಾತೆಯ ದರ್ಶನವಾಗುವುದು. ಆಹಾ, ಧನ್ಯನಾದೆನು ಧನ್ಯನಾದೆನು. ಸಹಿತನೆ ಪರಿತಾಪ ದುಪಟಳವ, ಸಹಿತನೆ ಪರಿತಾಪ ದುಪಟಳವ, ಬಾರೀರ ತೋರದೆ ತೋರೆ, ಬಾರೀರ ತೋರದೆ ತೋರೆ, ಸಹಿತನೆ ಪರಿತಾಪ ದುಪಟಳವ. ರೂಪವಂತಳ ನಾ ನೋಡುತ್ತಲೇ, ಆವ ರೂಪವಂತಳ ನಾ ನೋಡುತ್ತಲೇ, ಕಲ್ಲಾಪವ ಪೊಂದಲು ತಾಪವೆಂತದು, ಕಲ್ಲಾಪವ ಪೊಂದಲು ತಾಪವೆಂತದು, ಸಹಿತನೆ ಪರಿತಾಪ ದುಪಟಳವ, ದುಪಟಳ ಬಾರೀರ ತೋರದೆ ತೋರೆ, ಬಾರೀರ ತೋರದೆ ತೋರೆ, ಸಹಿತನೆ ಪರಿತಾಪ ದುಪಟಳವ. ರಾಗದ ಭೋಗದ ಸೊಬಗಿಲು ಯಾರದ, 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 ಮೂಗಳು ತಾಗಿರೆ ಮಾನಸಗೆ, ಮೂಗಳು ತಾಗಿರೆ ಮಾನಸಗೆ, ಸಹಿತನೆ ಪರಿತಾಪ ದುಪಟಳವ, ಬಾರೀರ ತೋರದೆ ತೋರೆ, ಬಾರೀರ ತೋರದೆ ತೋರೆ, ಸಹಿತನೆ ಪರಿತಾಪ ದುಪಟಳವ, ದುಪಟಳವ, ದುಪಟಳವ. ಏನಿ ಮನಸ್ಸಿನ ಕಳವಳ, ತ್ರಿಮೂರ್ತಿ ಶಕ್ತಿ ದೇವತೆಗಿಂತ ರೂಪವತಿ ಬಣ್ಣೋದರಿದ್ದರೂ ಮನಸ್ಸಿಗೆ ನೆಮ್ಮದಿ ಇಲ್ಲ, ಭೃಷ್ಟಾನ್ನ ಸೇವಿಸಿದರೂ ತೃಪ್ತಿ ಇಲ್ಲ, ಹಂಸ ತುಲಿಕಾ ತಲ್ಪದೋ ಪವಡಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕಪತ್ತಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಹರಿಯದವನಾಗಿದ್ದೇನೆ. ಅದಾವ ಮೋಹ, ಅದಾವ ಪ್ರೀತಿ, ದಯಿಸುತ್ತಿದೆ ಪ್ರೀತಿ. ಇರಲಿ ಇರಲಿ, ಏನು ಮಾಡಲಿ, ಆಕೆಯನ್ನು ಬಲತ್ಕರಿಸಲೇ ಎಂತ ನೀಚ ಕೃತ್ಯ. ಸುಮ್ಮನಿರಲೇ, ದಕ್ಕಲಾರಳು ಸೀತೆ. ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷನ ಹೊಂದಿ ನನ್ನ ಮನಸ್ಸಿನ ಕಾತರವನ್ನು ನಾನೇ ನಿವಾರಣೆ ಮಾಡಿಕೊಳ್ಳುತ್ತೇನೆ. ಕಾಂತಮಣಿಯಳ, ಆ ಕಾಂತಮಣಿಯಳ,
ರಾಗಿಣಿಯ ಆದೇತುನ ಬನ್ನಿಪೆ ಜಗಂಗಳೋ ಕಾಣನ ಭೋಜಗವೇ ನೀಗೆ ಸಾಟಿಗೆ ಜಗಂಗಳೋ ಕಾಣನ ಭೋಜಗವೇ ನೀಗೆ ಸಾಟಿಗೆ ಅಜಯ ಮನ್ನಕ್ಕೆ ಮಾರನ ಅಜಯ ಮನ್ನಕ್ಕೆ ಮಾರನ ಧ್ವಜವೇ ನಿಪ್ಪನೋಟದೆ ಮದಗಾಟ ಮಣಿಯಳು ಅಂತೂನ ಬನ್ನಿಬೆ ಕಾಂತ ಮಣಿಯಳ ಆ ಕಾಂತ ಮಣಿಯಳ ಕಾಂತ ಮಣಿಯಳ ಕಾಂತ ಮಣಿಯಳ ಕಾಮನ ಅರಗಿಣಿಯ ಕಾಮನ ಅರಗಿಣಿಯ ಆದೆಂತುನ ಬನ್ನಿಬೆ ಏನಾದರೂ ಸರಿ ನನ್ನ ಗುರಿಯನ್ನು ಸಾಧಿಸಲೇಬೇಕು. ನಾನೀಗಲೇ ಅಶೋಕವನಕ್ಕೆ ಹೋಗಿ ವಿರಸವನ್ನೇ ತಂದೊಡ್ಡಿ ಧರೆಯಲ್ಲಿ ಸಂಚರಿಸುವ ಆ ಹರಿಯ ಚರಣವನ್ನ ಸೇರಬೇಕೆಂಬುದೇ ನನ್ನಂತರಂಗ ಉದ್ದೇಶ. ಇರಲಿ ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಹೇ ಸೀತೆ, ಜಗನ್ಮಾತೆ, ನೀನೇ ನನ್ನ ಮೋಕ್ಷದಾತೆ. ನನ್ನ ಮರಿಯು ಕೇಳಿಸಬೇಕು. ಲಂಕಾವಾಸಿ ಧುಕರು ಎಲ್ಲಿರುವೆ ಪ್ರಭು? ಈ ದೀನಳ ಮರೆಯೋ ನಿನಗೆ ಕೇಳಿಸದೆ. ಈ ಜನ್ಮದಲ್ಲಿ ನಿನ್ನ ಮುಖ ಕಮಲ ದರ್ಶನವಾಗುವುದೋ ಇಲ್ಲವೋ ಸ್ವಾಮಿ? ರಾಮಚಂದ್ರ,
ಸೇರದೇ ಇರುವ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ? ಶೃಂಗಾರ ಸಂಭ್ರಮವಾ ಮನಕಾನಂದ ಸಂಪದವಾ. ಜಾನಕಿ, ಜಾನಕಿ, ಶೃಂಗಾರ ಸಂಭ್ರಮವಾ ಮನಕಾನಂದ ಸಂಪದವಾ. ಬಳಿ ಬಾರಿ ಸವಿನಿ ಸುಮನಿಯು ಬಾ. ಜಾನಕಿ, ಬಳಿ ಬಾರಿ ಸವಿನಿ ಸುಮನಿಯು ಬಾ. ಶೃಂಗಾರ ಸಂಭ್ರಮವಾ. ಜಾನಕಿ, ರಮಣೆ ರಮಣೆ ಮೋಹನ ರೋಪಣೆ ಸುಹಾಸನೆ ಮಧುರವಾಣೆ ಪಲ್ಲವ ಪಾಣೆ. ಜಾನಕಿ, ಸುಮಧುರವಾಣೆ ಪಲ್ಲವ ಪಾಣೆ. ದೊರೆತೆ ನೀನೀಗ ಕವಿತೆ ಬೇಗ. ಜಾನಕಿ, ದೊರೆತೆ ನೀನೀಗ ಕವಿತೆ ಬೇಗ. ಮೋಹದ ಮಧುಮೆಯ ಸುಮರಾಣೆ. ಜಾನಕಿ, ಮೋಹದ ಮಧುಮೆಯ ಸುಮರಾಣೆ. ಶೃಂಗಾರ ಸಂಭ್ರಮವಾ ಮನಕಾನಂದ ಸಂಪದವಾ. ಬಳಿ ಬಾರೆ ಕವಿನಿ ಸುಮನಿಯು ಬಾ. ಜಾನಕಿ, ಬಳಿ ಬಾರೆ ಕವಿನಿ ಸುಮನಿಯು ಬಾ. ಶೃಂಗಾರ ಮನಕಾನಂದ ಸಂಪದವಾ. ಬಳಿ ಬಾರ ಸವಿನಿ ಸುಮನಿಯು ಬಾ. ಬಳಿ ಬಾರ ಸವಿನಿ ಸುಮನಿಯು ಬಾ. ಶೃಂಗಾರ 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 ಸಂಭ್ರಮವಾ. ಜಾನಕಿ, ಬಹುದಿನದಿಂದ ನಿನ್ನ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನನ್ನು ಬಾನನ್ನು ಕಾಣದೆ ನನ್ನ ಪಟ್ಟದರಸಿಯಾಗು. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರಸಿಯೂ ನಿನಗೆ ದಾಸಿಯಾಗುವಳು. ಹೆಚ್ಚೇನು, ಚಕ್ರವರ್ತಿ ಸಾರ್ವಭೌಮನಾದ ನಾನು ನಿನಗೆ ದಾಸರಾಗುವೆನು. ಈ ದುರುಳನ ದುರಾಲಾಪನೆಗಳಿಗೆ ಕಿವಿಗೊಟ್ಟು ಸುಮ್ಮನಿರುವೆ ಪ್ರಭು. ಈತನಿಗೆ ಯಾವುದಾದರೂ ಒಂದು ಶಿಕ್ಷೆಯನ್ನು ವಿಧಿಸಬಾರದು. ಎಲ್ಲವೋ ನೀಚ, ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗತನಾಗು. ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಜಾನಕಿ, ಆ ರಾಮನ ಕೆಳ ದುರ್ದಿನಗಳನ್ನು ಮರೆತು ಬಾ ನನ್ನ ಪಟ್ಟದರಸಿಯಾಗು.
ಲಾಲಿಸಿ ನರವೀರ ರಾಘವಾಂಗನೆ ಮನವೋ ನಿನ್ನೆಡೆ ಚೆಲೆಪೊದೆ ಮೂಡ 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 ಎಲ್ಲವೋ ನೀಚ ನನ್ನ ಸ್ವಾಮಿ ಮುನಿದ ಮೂರು ಲೋಕವೇ ಅಲ್ಲೋಲ ಕಲ್ಲೋಲವಾಗಿ ಬಿಡುವುದು ಋತ ಅವರನ್ನು ನಿಂದಿಸಿ ಫಲವೇನು ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಶರಣಾಗತ ನಾವು ಶ್ರೇಯಸ್ಸನ್ನು ಪಡೆಯುವೆ ಕೀರ್ತಿಯನ್ನು ಹೊಂದುವೆ ಜಾನಕಿ ಕಾಡಿದರೆ ಕಾಡಿದರೆ ಹೇಳಿ ರಾಮನು ನಿಲ್ಲುವನೇ 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 ಕಾಡಿ ಹೇಳಿ ರಾಮನು ನಿಲ್ಲುವನೇ ನಿಲ್ಲುವನೇ ಇದು ಪಡೆಯಲು ನಾವು ಕಳೆದ ಮೇಗಲೇ ನಗರದಿಂದ ನಮ್ಮ ತಡೆಯಾದಿಂದ ಬೆಳಗನ ಬೆಳಗಿದ್ದು ಬೆಳಗ ಮಾಡಿ ಕಡೆಗಳ ನಡಗಿದ್ದು ಬೆಳಗ ಆಡಿದ್ದೀವಿ ಕಡಕ್ಕಾಡಿದರೆ ಹೇಳಿ ರಾಮನು ನಿಲ್ಲುವನೇ ಜಾನಕಿ ಆ ಏಡಿ ರಾಮನಿಗೆ ಈ ವಿಷಯ ತಿಳಿದರು ಈ ಸಪ್ತ ಸಮುದ್ರವನ್ನು ದಾಟಿ ಬರಲು ಅಸಮರ್ಥನು ಆ ಏಡಿ ರಾಮನನ್ನು ಮರೆತು ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನಸ್ಸನ್ನು ಪೂರ್ಣ ಛೀ ಪಾಪಿ ನನ್ನನ್ನು ಕದ್ದು ತಂದಿರುವ ವಿಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದರೆ ನಿನ್ನ ಉದರವನ್ನೇ ಸೀಳಿಬಿಡು ಅದು ಅಲ್ಲದೆ ಅರಿ ಭಯಂಕರನಾದ ನನ್ನ ಸ್ವಾಮಿಗೆ ಎದುರು ನಿಂತು ನೀನು ಹೋರಾಡಬಲ್ಲೆಯ ಆತನ ಬಾಣಗಳಿಗೆ ಎದೆಗೊಟ್ಟು ನೀನು ನಿಲ್ಲಬಲ್ಲೆಯ ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಈ ನಿನ್ನ ರಾಕ್ಷಸ ಕುಲವನ್ನೇ ಉದ್ಧಾರ ಮಾಡಿಕೊ ಜಾನಕಿ ಸಾಕು ಮಾಡಿ ಈ ನಿನ್ನ ಬಿರುಸು ನುಡಿಗಳನ್ನ ನನ್ನ ಹೆಸರು ಕೇಳಿದ ಕೂಡಲೇ ಲೋಕವೇ ಅಚ್ಚರಿ ಪಡುವುದು ಇಂತಹ ನಾನು ನಿನ್ನ ಏಡಿ ರಾಮನಿಗೆ ಹೆದರತಕ್ಕವನಲ್ಲ ನಿನ್ನನ್ನು ರಕ್ಷಿಸಬಲ್ಲವರು ಯಾರೂ ಇಲ್ಲ ಈ ಅಶೋಕವನದಲ್ಲಿ ನೀನಾಗಿ ಉಳಿದರೆ ಸರಿ ಇಲ್ಲವಾದರೆ ಬಲತ್ಕರಿಸಬೇಕಾದ ಎಚ್ಚರಿಕೆ ಏನು ಹೇಳಿದೆ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ ಜಾಗೃತರಾಗಿರಿ ಜಲೋಜ್ವಾಸಿಗಳೇ ಅಷ್ಟದಿಕ್ಪಾಲಕರುಗಳೇ ಮಾತೆವು ಸುಂದರರೇ ಈ ಪಾಪಾತ್ಮನು ನನ್ನನ್ನು ಸ್ಪರ್ಶ ಮಾಡುವನಂತೆ ಅಷ್ಟರಲ್ಲಿ ನಿಮ್ಮ ಗರ್ಭ ಹೊಡೆದ ಭಾಗವಾಗಿ ಈ ಅಭಾಗಿನ ಪುತ್ರಿಯನ್ನು ನಿಮ್ಮೊಡಲಿಗೆ ಧರಿಸಿಕೊಳ್ಳಿ ಭಲೆ ಭಲೆ ಸೇವಿಸೆ ಬಂದಿರ್ಪನೆ ನಿನ್ನ ಸೇವಿಸೆ ಬಂದಿರ್ಪನೆ ರಾಜೀವಲೋಚನೆ ನಿನ್ನನು ರಾಘವಂ ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರಾಭರಣಗಳ ತಂದಿರುವೆ ಸಕಲ ವಸ್ತ್ರಾಭರಣಗಳ ತಂದಿರುವೆ ಎನ್ನಳು ಮನ ಕೊಡು ಸೀತಾ
ಸೊಗಸಿನ ಮನೆ ಒಬ್ಬಗಿನ ಗಣೆ ಸೊಗಸಿನ ಮನೆ ಒಬ್ಬಗಿನ ಗಣೆ ಮಗವ ತೋರೆ ಮುದದಿ ನೇರೆ ನನಗೆ ಮುಖವ ತೋರೆ ಮುದದಿ ನೀರೆ ಬಗೆಯೊಳೆಂದು ಮುಹುವಿದಾದಳು ನನಗೆ ಬಗೆಯೊಳೆಂದು ಮುಹುವಿದಾದಳು ನುಗುಡವೇತಗೆ ನುಗುಡವೇತಗೆ ನನಗೆ ಪಗಲೋಚನೆ ನಿಮಗೆ ಯೋಚನೆ ಯಗಲಂ ಸರಿಸೋಣಾಕರೆ ನನಗೆ ಪಗಲೋಚನೆ ನಿಮಗೆ ಯೋಚನೆ ಯಗಲಂ ಸರಿಸೋಣಾಕರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ನಗು ನಗು ತಿಲ್ಲಿಗೆ ಬಾರೆ ನನಗೆ ನಗು ನಗು ತಿಲ್ಲಿಗೆ ಬಾರೆ 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 ಸುಗೆ ಬಂದಿಗೆ ಸುಗದಳ ಮುಖೆ ಸುಗೆ ಬಂದಿಗೆ ಸುಗದಳ ಮುಖೆ ಮುದ್ದಾಡುವೆ ಬಾ ಮೋಹನೆ ಮುದ ದಳನಯನೆ ಬಟಾನೆಯ ತವೆ ಬೆಳಗ್ಗೆ ನನಗೆ ಬಟಾನೆಯ ತವೆ ಬೆಳಗ್ಗೆ ಅದ ದೊರಳಾಗಿ ಬಾರೇಲೆ ಅದ ದೊರಳಾಗಿ ಬಾರೇಲೆ ಮುದ್ದಾಡುವೆ ಬಾ ಮೋಹನೆ ಮುಕ್ತಾಂಬುಜ ಧಳನಯನೆ 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 ಜಾನಕಿ ನಯವಿನಯದಿಂದ ನಿನ್ನನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ಸಿದ್ಧಳಾಗುವ ನಾಳೆಯಂತೆ. ಸ್ವಯಂವರ ಸಭೆಯಲ್ಲಿ ಹರಧನಸ್ಸನ್ನು ಮುರಿದು ಕ್ಷಾತ್ರ ತೇಜಸ್ಸನ್ನು ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲೋ ಅಸಮರ್ಥ ನೀನು. ನೋಡಲಾರೆ, ಸಹಿಸಲಾರೆ. ಜಾನಕಿ ಸಿದ್ಧಳಾಗುವ ನಾಳೆಂದನಕ್ಕೆ. ಮಂಡೋದರಿ, ವೀರಾದಿ ವೀರರಾಗಿ ಶೂರಾದಿ ಶೂರರಾಗಿ ಎಂಥ ಕಾರ್ಯವನ್ನು ಮಾಡುತ್ತಿರುವಿರಿ ಸ್ವಾಮಿ. ಮಂಡೋದರಿ, ನೀನೇ ತಗ್ಗಿಲಿಗೆ ಬಂದೆ. ರಾಣೇಶ್ವರಿ, ನೀವು ಸೀತೆಯನ್ನು ಅಪಹರಿಸಿ ತಂದಂತೆ ನನ್ನನ್ನೇ ಯಾರಾದರೂ ಅಪಹರಿಸಿಕೊಂಡು ಹೋದರೆ ಏನು ಮಾಡುವಿರಿ? ಮಂಡೋದರಿ, ಎಂತಹ ಆಟವಾಡಿಯ ನೀನು. ಅಂದು ಸ್ವಯಂವರ ಸಭೆಯಲ್ಲಿ ಶಿವನ ಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸರಿ ತಲೆಬಾಗಿದೆ. ನನ್ನ ತಂಗಿ ಚೂರ್ಪನಗ ಕಿವಿ ಮೂಗಳನ್ನು ಕಳೆದುಕೊಂಡು ಅಳುತ್ತಾ ಎದುರಿಗೆ ನಿಂತಾಗ ಮತ್ತೊಂದು ಸರಿ ತಲೆಬಾಗಿದೆ. ಜಾನಕಿಯನ್ನು ಅಪಹರಿಸಿ ತಂದು ಈ ಎರಡೂ ಶೋಧದ ಪ್ರತಿಷ್ಠಾನವಾಯಿತೆಂದು ಸಂತುಷ್ಟನಾದೆ. ಆದರೆ ಈ ನಿನ್ನ ವರ್ತನೆಯಿಂದ ನನ್ನ ಆಸೆಗಳೆಲ್ಲವೂ ಭಗ್ನವಾಗಿ ಹೋಯಿತು. ಅದೆಲ್ಲವೂ ನಾಶವಾಗಿ ಹೋಗಲಿ. ಅವು ನಾಶವಾಗುವುದು ನನ್ನ ದೇಹಾಂತರೊಡನೆ. ನಡೆ ನಿಮ್ಮ ಅಂತಃಪುರಕ್ಕೆ. ನಡೆ ಅಂತಃಪುರಕ್ಕೆ. ಜಾನಕಿ, ಒಂದು ಮಾಸದ ಅವಧಿ ನಿಮಗೆ ಕೊಟ್ಟಿರುತ್ತೇನೆ. ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ಶತಚಿತ್ರವಾಗಿ ಕತ್ತರಿಸಿ ದಶ ದಿಕ್ಕುಗಳಿಗೂ ಚೆಲ್ಲಿ ಬಿಡುತ್ತೇನೆ.